ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಮಲೆನಾಡು ಸ್ಟೈಲಿಯಲ್ಲಿ ಮಾವಿನಕಾಯಿ ಗೊಜ್ಜು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಮೊದಲು ಮಾವಿನಕಾಯಿನ ಚೆನ್ನಾಗಿ ನೀರಲ್ಲಿ ಹಾಕಿ ತೊಳ್ಕೊಳ್ಳೋಣ. ಅದರದ್ದು ಮೇಣ ಎಲ್ಲ ಅಂಟಿರುತ್ತಲ್ಲ, ಅದರದ್ದು ಸೊಗಡೆಲ್ಲ ಹೋಗೋವರೆಗೂ ಚೆನ್ನಾಗಿ ತೊಳೆಯೋಣ. ಈ ಗೊಜ್ಜು ಅನ್ನದ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನೀಟಾಗಿ ನಡೆಯೋದ್ರದ್ದು ಎಷ್ಟು ಕೊಡ ಎಲ್ಲ ಬಿಡ್ತಿದೆ. ಚೆನ್ನಾಗಿ ತೊಳೆಯೋಣ. ತೊಳೆದದ್ರ ಸಿಪ್ಪೆ ಎಲ್ಲ ತೆಗಿಬೇಕು. ಒಂದೊಂದು ಸಿಪ್ಪೆ ಎಲ್ಲ ತೆಗೆದು ರೆಡಿ ಮಾಡಿ ಇಟ್ಕೋಬೇಕು. ಹಾಗೆ ಸಿಪ್ಪೆ ಎಲ್ಲ ತೆಗೆದು ಇಟ್ಕೋಬೇಕು. ಈಗ ಮಾವಿನಕಾಯಿ ಸೀಸನ್ ಆದ್ದರಿಂದ ಈಗಲೇ ಎಲ್ಲ ಹಣ್ಣಾಗಿದೆ ಕೆಲವೊಂದೆಲ್ಲ. ಇದರಲ್ಲಿ ಸಾಂಬಾರು ಮಾಡ್ಬೋದು, ಹುಳಿನೂ ಮಾಡ್ಬೋದು, ಮತ್ತು ಗೊಜ್ಜು ಮಾಡ್ಬೋದು. ಎಲ್ಲ ಒಂದೊಂದೇ ಬಿಡಿಸಿ ನೀಟಾಗಿ ಇಟ್ಕೋಬೇಕು. ಎಲ್ಲ ಈಗ ನೋಡಿ, ಎಲ್ಲ ನೀಟಾಗಿ ಬಿಡಿಸಿಟ್ಕೊಂಡಿದ್ದೀವಿ. ನೋಡಿ, ಹಣ್ಣು ನೋಡಿದರೆ ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ಚೆನ್ನಾಗಿದೆ. ಈಗ ಒಂದು ಬಾಣಲೆಗೆ ಒಂದು 3 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕಾದ ನಂತರ 1 ಸ್ಪೂನ್ ಸಾಸಿವೆ, ಸಾಸಿವೆ ಸಿಡಿದ ಮೇಲೆ ಕರಿಬೇವಿನ ಸೊಪ್ಪು, ನಂತರ ಮಾವಿನ ಹಣ್ಣನ್ನು ಎಲ್ಲ ಹಾಕಿ ಅದಕ್ಕೆ ಸ್ವಲ್ಪ ಹಾಕಿ ಫ್ರೈ ಮಾಡಬೇಕು. ನೋಡಿ ಎಷ್ಟು ಚೆಂದ ಕಾಣ್ತಿದೆ. ಅದು ಒಗ್ಗರಣೆ ಹಾಕಿದ್ದು ನೋಡುವಾಗಲೇ ಬಾಯಲ್ಲಿ ನೀರು ಬರುತ್ತೆ. ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಒಂದು ಚಿಟಿಕೆ, ಒಂದು ಅರ್ಧ ಸ್ಪೂನ್ ಖಾರ ಪುಡಿ, ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿ ಎಷ್ಟು ಚೆಂದ ಕಾಣ್ತಿದೆ ನೋಡಿ. ಬೇಕಾದರೆ ಸ್ವಲ್ಪ ಬೆಲ್ಲ ಸೇರಿಸ್ಕೋಬೋದು. ಹುಳಿ ಅಂಶ ಏನಾರು ಇದ್ದರೆ ಸ್ವಲ್ಪ ರುಚಿಗೆ ಸ್ವಲ್ಪ ಬೆಲ್ಲ. ನಾನು ಬೆಲ್ಲ ಹಾಕಿಲ್ಲ, ನೀವು ಬೇಕಾದರೆ ಹಾಕ್ಕೋಬೋದು. ಗೊಜ್ಜು ರೆಡಿ ಆಯಿತು. ಈಗ ಅನ್ನದ ಜೊತೆ ಟೇಸ್ಟ್ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. 5 ನಿಮಿಷದಲ್ಲಿ ರೆಡಿ ಆಗುತ್ತೆ ಗೊಜ್ಜು. ಮಾವಿನಕಾಯಿ ಗೊಜ್ಜು ಮಾಡಿದ ತಕ್ಷಣ ನಮ್ಮ ಮಕ್ಕಳಿಗೆ ಹಾಕ್ಕೊಟ್ಟೆ. ಅಮ್ಮ ಸೂಪರ್ ಅಂತ ಹೇಳ್ತಿದ್ದಾರೆ ಮಕ್ಕಳೆಲ್ಲ. ನೋಡಿ, ನನ್ನ ಮಗ ಸೂಪರ್ ಅಮ್ಮ ಅಂತಿದ್ದಾನೆ. ಚಿಕ್ಕನು ಕೂಡ ಸೂಪರ್ ಅಮ್ಮ ಅಂತ. ಅದರಲ್ಲೇ ಊಟ ಇವತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.